ಸರ್ವರಿಗೂ ನಮಸ್ಕಾರ. ಈ ಒಂದು ಪುಣ್ಯ ದಿನದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೊಡಗು ಜಿಲ್ಲಾಧ್ಯಕ್ಷರಾದಂಥ ಸುಜಿತ್ರವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಅಪರ ಜಿಲ್ಲಾಧಿಕಾರಿಗಳಾದಂಥ ಐಶ್ವರ್ಯ ಮೇಡಮ್ ಅವರೇ ಹಾಗೂ ಸಮಾಜದ ಪದಾಧಿಕಾರಿಗಳೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ ಕುಮಾರ್ ಅವರೇ, ಸಮಾಜದ ಸದಸ್ಯರೇ, ನನ್ನ ಮುಂದೆ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿನಿ ಮಿತ್ರರೇ, ಇವತ್ತು ಒಂದು ಪುಣ್ಯ ಪುರುಷನ ಜಯಂತಿ ದಿನ, ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ದಿನ. ಈ ಒಂದು ಕಾರ್ಯಕ್ರಮವನ್ನು ಕೊಡಗು ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಬಹಳ ವರ್ಷಗಳಿಂದ ನಡೆಸ್ತಾ ಬಂದಿದೆ. ಬಹುತೇಕ ಕೊಡಗಿನಲ್ಲಿ 37 ಜಯಂತಿಗಳು ನಡೀತವೆ. ಇದರಲ್ಲಿ ಕೆಲವೇ ಜಯಂತಿಗಳಿಗೆ ಮಾತ್ರ ಸಮಾಜದ ಅಭಿಮಾನ ತುಂಬಿ ಬರುತ್ತೆ. ನಾನು ಸುಜಿನ ಭಾಳ ಇಷ್ಟಪಡ್ತೇನೆ. ನಾನು ಬಹುತೇಕ ಪ್ರತಿ ವರ್ಷವೂ ಅವನ ಬಗ್ಗೆ ಮಾತಾಡ್ತೇನೆ. ಯಾಕೆ ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಅವರು. ಏಕೆಂದರೆ ಸಮಾಜವನ್ನು ಬಹುತೇಕ ಒಂದು 6-7 ವರ್ಷದ ಹಿಂದೆ ವಿದ್ಯಾಮಂದಿರದಲ್ಲಿ ನಡೆದಾಗ ನಾನು ಪ್ರಶ್ನೆ ಮಾಡ್ತಿದ್ದೆ. ಕಳೆದ ವರ್ಷ ಬಹಳ ಜನವನ್ನು ಸೇರಿಸಿ ಮಾನ್ಯ ಜನಪ್ರಿಯ ಶಾಸಕರ ಎದುರಿಗೆ ಎಲ್ಲ ಕುಂದುಕೊರತೆಗಳ ಅಹವಾಲುಗಳನ್ನು ಸ್ವೀಕರಿಸಿ ನನಗನ್ನಿಸ್ತಿದೆ ಒಂದು ದೊಡ್ಡ ಕಾರ್ಯಕ್ರಮವನ್ನೇ ಯಶಸ್ವಿಗೊಳಿಸಿದ್ದ ಅವನು. ಈ ಬಾರಿ ಅದು ಆ ನಂತರ ಅದು ಬೇಡ, ಅದು ವೈಯಕ್ತಿಕವಾದಂಥ ವಿಚಾರ. ನಾನು ಬೇರೆ ಏನೋ ಮಾತಾಡಬೇಕು ಅಂತ ತರುವಾಗ ಬಂದೆ ಸಿದ್ದರಾಮೇಶ್ವರರ ಬಗ್ಗೆ. ಆದರೆ ಇಲ್ಲಿ ಪ್ರೇಕ್ಷಕರನ್ನು ನೋಡಿದಾಗ ನನ್ನ ಭಾಷೆನ ಬದಲಾವಣೆ ಮಾಡ್ಕೊಂಡ್ಬಿಡ್ತೇನೆ. ಏಕೆಂದರೆ ಇರ್ತಕ್ಕಂಥವ್ರು ನನ್ನ ಮುಂದೆ ವಿದ್ಯಾರ್ಥಿ ಮಿತ್ರರು, ಹಾಗಾಗಿ ನಿಮ್ಗಾದ್ರೂ ಒಂದು ಸ್ವಲ್ಪ ನನ್ನ ವಿಚಾರ ಉಪಯೋಗ ಆಗಲಿ ಅಂತೇಳಿ ಅಷ್ಟೇ. ಈ ಸಿದ್ದರಾಮೇಶ್ವರು ಯಾರು, ಈ ಜಯಂತಿ ನಾವು ಮಾಡಬೇಕಾ, ಮತ್ತು ಯಾಕೆ ಈ ಜಯಂತಿ ಅಷ್ಟೊಂದು ಇತ್ತೀಚೆಗೆ ಪ್ರಾಮುಖ್ಯತೆಯನ್ನು ಪಡ್ಕೊತಾ ಇದೆ ಅನ್ನೋದನ್ನು ನಾವು ಒಂದು 4-5 ಮೇಡಮ್ ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀನಿ, 15ರಿಂದ 20 ನಿಮಿಷ ಅಂತ. ಮತ್ತು ನೀವು ಸಹ ಗಾಬರಿ ಆಗಬೇಡಿ, ಯಾಕೆಂದರೆ ಒಂದು ಸಂಕ್ರಾಂತಿ ಹಬ್ಬ ನನಗೆ ಗೊತ್ತಿದೆ. ನಿಮ್ಮ ಮನಸ್ಸೆಲ್ಲ ಎಲ್ಲೋ ಇರುತ್ತೆ, ಕಷ್ಟಪಟ್ಟು ಹೇಗೋ ಬಂದಿರ್ತೀವಿ.